ಓದುವ ವಿಚಾರದಲ್ಲಿ ನಿಮ್ಮ ಮಗು ಏನಾದರೂ ತುಂಬ ಕಷ್ಟಪಡ್ತಾ ಇದ್ದರೆ ಆ ಅಕ್ಷರಗಳನ್ನು ಹೊಂದಿಸ್ಕೊಳ್ಳೋಕ್ಕೆ ಗೊತ್ತಾಗ್ತಿಲ್ಲ. ಫಾರ್ ಎಕ್ಸಾಂಪಲ್, ಇಂಗ್ಲಿಷ್ ಭಾಷೆಯನ್ನು ತಗೊಳ್ಳೋಣ. ಎ ಅಂದರೆ ಅದು ಆ ಅಂತ ಸೌಂಡ್ ಮಾಡುತ್ತೆ, ಇದೆಲ್ಲ ಗೊತ್ತಿರುತ್ತೆ ನಿಮಗೆ. ಬ ಅಂತ ಬರುತ್ತೆ, ಬಕೆಟ್. ಬಿ ಇಂದ ಶುರು ಆಗುತ್ತೆ, ಅದು ಮಗು ಗೊತ್ತಾಗ್ತಾ ಇರಲ್ಲ. ಸ್ಪೆಲ್ಲಿಂಗ್ ಏನು ಹೇಳು ಅಂತಂದ್ರೆ BUCKET ಇರಲಿ, ಬಿ ಇಂದ ಶುರು ಮಾಡಬೇಕು ಅನ್ನೋದೇ ಅದಕ್ಕೆ ಸೆನ್ಸ್ ಆಗ್ತಾ ಇಲ್ಲ. ಕ್ಯಾಟ್ ಅಂದ್ರೆ ಅದು ಸಿ ಇಂದ ಶುರು ಆಗಬೇಕು, ಅಟ್ಲೀಸ್ಟ್ ಕೆ ಇಂದ ಶುರು ಆಗಬೇಕು ಅನ್ನೋದಾದ್ರೂ ಅದಕ್ಕೆ ಸೆನ್ಸ್ ಆಗಬೇಕು. ಕೆ ಅಲ್ಲ, CAT ಕರೆಕ್ಟ್. ಅಟ್ಲೀಸ್ಟ್ ಅಲ್ಲಿ ತಪ್ಪಿದ್ರೂ ಪರವಾಗಿಲ್ಲ, ಕೆ ಅಥವಾ ಸಿ ನಲ್ಲಿದೆ ಕ್ಯಾಟ್ ಅನ್ನೋ ಇದು ಸೌಂಡು ಅನ್ನೋದಾದ್ರೂ ಗೊತ್ತಾಗಬೇಕು. ಈ ಸಮಸ್ಯೆ ಆಗ್ತಿದ್ರೆ ಇದು ಡಿಸ್ಲೆಕ್ಸಿಯಾ ವರ್ಗಕ್ಕೆ ಬರುತ್ತೆ, ಕ್ಯಾಟಗರಿಗೆ ಬರುತ್ತೆ. ಅಥವಾ ಪದ ಮತ್ತು ಪದಗಳ ಜೋಡಣೆ, ಒಟ್ಟಾರೆ ಓದುವ ವಿಚಾರದಲ್ಲಿ ಬೇಸಿಕ್ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ನಿಮ್ಮ ಮಗು ಅಂತಾದರೆ, ಅದು ತೀರಾ 5ನೇ ವಯಸ್ಸು 6ನೇ ವಯಸ್ಸು ಎಲ್ಲ ಆಗಿದ್ದರೆ ಇಟ್ಸ್ ಓಕೆ, ವಿ ಕ್ಯಾನ್ ಟೇಕ್ ಎ ಚಾನ್ಸ್. ಬಟ್ ಇದು ರಿಪೀಟೆಡ್ ಆಗಿ 5ನೇ ವಯಸ್ಸಿನಲ್ಲಿ ಹಾಗೆ ಆಗ್ತಾ ಇದೆ, 6ನೇ ವಯಸ್ಸಿನಲ್ಲಿ ಹಾಗೆ ಆಗ್ತಿತ್ತು, 7, 8, 9ನೇ ವಯಸ್ಸಿಗೆ ಬಂದರೂ ಇದೇ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಇಟ್ ಇಸ್ ಅ ಸೀರಿಯಸ್ ಕೇಸ್. ನೀವು ಇದನ್ನ ಕನ್ಸಿಡರ್ ಮಾಡಬೇಕು. ಇದನ್ನ ಡಿಸ್ಲೆಕ್ಸಿಯಾ ಅನ್ನುವ ಕ್ಯಾಟಗರಿಗೆ ಸೇರಿಸ್ತೀವಿ. ಬರವಣಿಗೆಯ ಸಮಸ್ಯೆ ಏನಾದರೂ ಇದೆಯಾ ಅಂದ್ರೆ ಎಷ್ಟೇ ಹೇಳಿದ್ರು ಅದೊಂದು ಫಾರ್ಮೆಟ್ ಅಲ್ಲಿ ಬಂದು ಕೂತ್ಕೋತಾನೆ ಇಲ್ಲ. ಅಕ್ಷರಗಳು ಗುಂಡಾಗಿ ಬರಲ್ಲ, ಅಂದ್ರೆ ನೀಟಾಗಿ ಬರಲ್ಲ. ನಮ್ಮ ಕಾಪಿ ರೈಟಿಂಗ್ ಮಾಡಿಸ್ತೀವಿ ಮಕ್ಕಳಿಗೆ, 4 ಲೈನ್ ಹಾಕ್ಬಿಟ್ಟು ಇಂತಿಂಥ ಅಕ್ಷರ ಇಂತಿಂಥ ಲೈನ್ ಮೇಲೆ ಇಲ್ಲಿಗೆ ಟಚ್ ಆಗಬೇಕು, ಕೆಳಗೆ ಬರಬೇಕು, ಮೇಲೋಗ್ಬೇಕು, ಮಧ್ಯದಲ್ಲೇ ಇರಬೇಕು, ಇಷ್ಟಿಷ್ಟು ಗ್ಯಾಪ್ ಕೊಡಬೇಕು ಪದಕ್ಕೂ ಈ ಥರ ಎಲ್ಲ ಹೇಳ್ಕೊಟ್ಟಿರ್ತೀವಿ. ಇದು ತುಂಬ ವಿಚಾರಗಳಿವೆ ಕಲಿಯೋದಕ್ಕೆ. ಮಾರ್ಜಿನ್ ಬಿಡಬೇಕು, ಈ ಲೈನ್ ಆದಮೇಲೆ ಮಧ್ಯದಲ್ಲಿ ಗ್ಯಾಪ್ ಬಿಡಬೇಕು, ತಿರ್ಗಾ ಈ ಲೈನಿಗೆ ಬರಬೇಕು, ಸಾಲಿನಿಂದ ಸಾಲಿಗೆ ಗ್ಯಾಪು, ವರ್ಡಿಂದ ವರ್ಡಿಗೆ ಗ್ಯಾಪು, ಅಕ್ಷರಕ್ಕೂ ಇಂತಿಷ್ಟು ಕನಿಷ್ಠ ಗ್ಯಾಪ್ ಇರಬೇಕು, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಬಾರ್ದು. ಇದೆಲ್ಲ ವಿಚಾರಗಳಿವೆ. ಇದನ್ನ ಎಷ್ಟು ಸಲ ಹೇಳ್ಕೊಟ್ರು, ಎಷ್ಟು ಸಲ ತಿದ್ದಿದ್ರು, ರಿಪೀಟೆಡ್ ಆಗಿ ಅದೇ ಸಮಸ್ಯೆ ಮಾಡ್ತಿದ್ರೆ ಇದು ಪ್ರಾಬಬ್ಲಿ ಇಟ್ ಈಸ್ ಅ ಡಿಸ್ಗ್ರಾಫಿಯಾ ಸಿಂಟಮ್. ಮತ್ತು ಮ್ಯಾಥಮೆಟಿಕ್ಸ್ ಅನ್ನೋದು ದೊಡ್ಡ ಕಬ್ಬಿಣದ ಕಡಲೆ ಆಗ್ಬಿಟ್ಟಿದ್ಯಾ? ಸಿಂಪಲ್ ಮ್ಯಾಥಮೆಟಿಕ್ಸ್ನು ಅದಕ್ಕೆ ಮಾಡಕ್ ಆಗ್ತಾ ಇಲ್ವಾ? ಎಷ್ಟು ಸಲ ಹೇಳ್ಕೊಟ್ರು ಕನ್ಫ್ಯೂಷನ್ ಆಗ್ತಾ ಇದೆಯಾ? ಯಾವುದೇ ಪ್ರಾಬ್ಲಮ್ ಅನ್ನ ಹೇಳ್ಕೊಟ್ರೆ ಅದನ್ನ ಪೇಪರ್ ಮೇಲೆ ಹಾಕೊಂಡು ಆ ಲಾಜಿಕ್, ಅಂದ್ರೆ ನಿನ್ನ ಬಳಿ 2 ಬಿಸ್ಕೆಟ್ ಇತ್ತು, ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, 2 ಬಿಸ್ಕೆಟ್ ಇತ್ತು, 4 ಬಿಸ್ಕೆಟ್ ಅನ್ನು ಮತ್ತೆ ಕೊಡಲಾಯಿತು. ಹಾಗಿದ್ದರೆ ನಿನ್ನ ಬಳಿ ಇರುವ ಒಟ್ಟು ಬಿಸ್ಕೆಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 2 ಇತ್ತು ಪ್ಲಸ್ 4 ಬಂತು, 2 + 4 = 6 ಅಂತ ಬರೆಯುವಷ್ಟು ಸಿಂಪಲ್ ವಿಚಾರ 1ನೇ ಕ್ಲಾಸ್ಗೂ ಬರ್ತಿಲ್ಲ, 2ನೇ ಕ್ಲಾಸ್ಗೂ ಬರ್ತಿಲ್ಲ, 3ನೇ ಕ್ಲಾಸ್. ಹಾಗಿದ್ರೆ ಇದು ಡಿಸ್ಕ್ಯಾಲ್ಕುಲಿಯಾಗೆ ಸಂಬಂಧಪಟ್ಟ ಸಮಸ್ಯೆ. ಇದನ್ನ ಸೀರಿಯಸ್ ಆಗಿ ಪರಿಗಣಿಸಬೇಕು. ನಾನು ಪ್ರಾಬಬಿಲಿಟೀಸ್ ಅಂತ ಮಾತ್ರ ಹೇಳ್ತಾ ಇದ್ದೀನಿ, ಇದು ಖಚಿತ ಅಂತ ತಿಳ್ಕೋಬೇಕಾಗಿಲ್ಲ. ಇದನ್ನ ಕನ್ಫರ್ಮ್ ಮಾಡಬೇಕಾದವರು ಕ್ಲಿನಿಕಲ್ ಸೈಕಾಲಜಿಸ್ಟ್ಸ್ ಮಾತ್ರ. ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಕಂಡಾಗ ಕ್ಲಿನಿಕಲ್ ಸೈಕಾಲಜಿಸ್ಟ್ನ ನಾವು ಕನ್ಸಲ್ಟ್ ಮಾಡಬೇಕು. ಈ ಥರದ ಅನೇಕ ಸಿಂಟಮ್ಗಳಿವೆ, ಅದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗಿದ್ರೆ ಈ ಥರ ಸಮಸ್ಯೆಗಳಿದ್ರೆ, ಅಂದ್ರೆ SLD ಅನ್ನುವ ಸಮಸ್ಯೆಯ ಕೆಳಗೆ ನಿಮ್ಮ ಮಗು ಬರ್ತಾ ಇದೆ ಅಂತ ಅನ್ಸಿದ್ರೆ ನೀವು ಏನ್ ಮಾಡಬೇಕು? ಅದಕ್ಕೆ ಪರಿಹಾರ ಏನು? ಇದು ಎಷ್ಟು ಗಂಭೀರವಾದ ಸಮಸ್ಯೆ? ಇದನ್ನ ಮುಂದಿನ ವಿಡಿಯೋನಲ್ಲಿ ನೋಡೋಣ.